ನೀವು ಮಾತಾಡಿದ್ರೆ ನಮ್ಮ ಕಣ್ಣೀರು ಬರ್ಬೇಕಾದ್ರೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸ್ವೇಚ್ಛಾ ಚಿತ್ರದ ಮಾದರಿ ತುಣುಕನ್ನ ಇವಾಗ ತಾನೇ ಲೋಕಾರ್ಪಣೆ ಮಾಡಿದ್ವಿ. ಈ ಒಂದು ಸುಂದರ ಕ್ಷಣಕ್ಕೆ ನೀವೆಲ್ಲರೂ ಬಂದಿರೋದು ನಂಗೆ ತುಂಬ ಖುಷಿ ಆಯಿತು. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ, ಸ್ವೇಚ್ಛಾ ಅಂತ ಹೇಳಿದಾಗ ಅದರ ಅರ್ಥ ಏನು ಅಂತ ನಂಗೆ ಅರ್ಥ ಆಗಿರಲಿಲ್ಲ. ಅಂದರೆ ನನ್ನ ಮಿತಿ ಒಳಗೆ ಸ್ವೇಚ್ಛೆ ಮತ್ತು ಸ್ವತಂತ್ರ ಅಂದರೆ ಏನು ಅನ್ನೋದು ಗೊತ್ತಿತ್ತು. ಅಂದರೆ ಪ್ರತಿಯೊಬ್ಬ ಮನುಷ್ಯನು ನಾನು ಸ್ವತಂತ್ರವಾಗಿ ಬದುಕಬೇಕು ಅಂತ ಹೇಳಿ, ಅಂದರೆ ಸಮಾನತೆಯ ಒಂದು ಬೇರು ಸ್ವತಂತ್ರ ಅಂತ ಅಂದ್ಕೊಂಡಿದ್ದೆ. ಸ್ವೇಚ್ಛಾ ಅಂತ ಹೇಳಿದ್ರೆ ಏನು, ಅಂದರೆ ಸ್ವೇಚ್ಛೆ ಅಂತ ಹೇಳಿದ್ರೆ ಒಂದು ನಿರಂಕುಶವಾದದ್ದು ಅಂತ ಅರ್ಥ ಆಗಿತ್ತು. ಸ್ವೇಚ್ಛಾ ಅಂತ ಹೇಳಿದ್ರೆ ಏನು ಅನ್ನೋ ಕ್ವಶನ್ ನನ್ನ ತಲೆಯಲ್ಲೂ ಇತ್ತು. ಯಾವಾಗ ಪ್ರತಿ ಸೀನ್ಗಳನ್ನು ಮಾಡ್ತಾ ಹೋದಾಗ ನನ್ನ ಇವಳ ಬಾಂಡಿಂಗು ತುಂಬಾ ಚೆನ್ನಾಗಿ ಆಗಿದೆ. ಪ್ರತಿಯೊಂದು ಸೀನಲ್ಲೂ ಕೂಡ ಜೀವಿಸಿದ್ದೀವಿ. ಅಂದರೆ ಅಷ್ಟು ಸ್ವತಂತ್ರ ಕೊಟ್ಟಿದ್ದಾರೆ ನಮಗೆ, ಕೊಟ್ಟಿದ್ರು ಕೂಡ ಡೈರೆಕ್ಟರು. ಮತ್ತು ಅಲ್ಲಿರೋ ಲೊಕೇಶನ್ನು ಕೂಡ ನಿಜವಾದ ಸ್ಲಮ್ಮಲ್ಲೇ ಹೋಗಿ ನಾವು ಮಾಡಿರೋವಂಥದ್ದು, ಅಲ್ಲಿ ಪರ್ಮಿಷನ್ ತೊಗೊಂಡು ಅಲ್ಲಿ ಮಾಡಿರೋವಂಥದ್ದು. ಅಂದರೆ ಸ್ಲಮ್ ಅಂದರೆ ಹೇಗಿರುತ್ತೆ ಅನ್ನೋದು ನಾನು ಈ ಸಿನಿಮಾದ ಮೂಲಕನೇ ನಾನು ನೋಡಿದ್ದು. ಅಲ್ಲಿ ಕೊಚ್ಚೆಲ್ಲೇ ಓಡಾಡ್ತಿದ್ವಿ, ಸ್ಲಿಪ್ಪರ್ ಹಾಕೊಳ್ಳೋಗಿರಲಿಲ್ಲ, ಈ ಥರ ಎಲ್ಲ. ಸೊ ಇವತ್ತು ನಾನು ಈ ಸಿನಿಮಾದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಮೇಯ್ನ್ ಕಾರಣ ಸುರೇಶ್ ರೆಡ್ಡಿ ಅವರು. ಯಾಕೆ ಅಂತ ಹೇಳಿದ್ರೆ, ಒಂದು ಸಂದರ್ಭದಲ್ಲಿ ಒಂದು ಕಡೆ ಶೂಟಿಂಗ್ ನಡೀತಾ ಇರುತ್ತೆ, ಅಲ್ಲೊಂದು ಸೀನ್ ನೋಡ್ತಾರೆ, ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಲ್ಲಿ ಬಂದಿರ್ತಾರೆ. ನಾನು ಅವ್ರನ್ನ ಫಸ್ಟ್ ನೋಡ್ತೀನಿ. ಅಮ್ಮನ ಸೀನ್ ಅಂದರೆ ಸೆಂಟಿಮೆಂಟ್ ಸೀನ್, ಅಳೋ ಸೀನ್, ಆ ಥರದ್ದೆಲ್ಲ ನೋಡ್ತಾರೆ. ನನ್ನ ಹತ್ರ ಮಾತಾಡಬೇಕು ಅಂತ ಬರ್ತಿರ್ತಾರೆ, ನಾನು ಸೀನಿಗೆ ಹೋಗ್ತೀನಿ, ಈ ಥರನೇ ಆಗ್ತಿರುತ್ತೆ. 3 days ಆ ಥರ ಅಂದ್ಕೊಂಡು ಅದಾದಮೇಲೆ ಊಟಕ್ಕೆ ಕೂತಾಗ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡು, ಮೇಡಮ್ ನಾನು ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು. ಹಾಂ ಹೇಳಿ ಮೇಡಮ್, ನೀವು ತುಂಬ ಚೆಂದ ಆ್ಯಕ್ಟ್ ಮಾಡ್ತೀರಾ ಮೇಡಮ್. ಆ್ಯಕ್ಚುಲಿ ನಾನೊಂದು ಕತೆ ಮಾಡಿದ್ದೀನಿ, ಪ್ರೊಡ್ಯೂಸರ್ನ ಹುಡುಕ್ತಾ ಇದ್ದೀವಿ. ಆ ಥರ ಏನಾದರೂ ನಾನೊಂದು ಸಿನಿಮಾ ಮಾಡಿದ್ರೆ ಆ ಸಿನಿಮಾದಲ್ಲಿ ನೀವು ಇರ್ತೀರಾ ಮೇಡಮ್ ಅಂತ. ಈ ಥರ ತುಂಬ ಜನ ಹೇಳಿದ್ದಾರೆ ನನ್ನ ಹತ್ರ ಬಂದು. ಕೆಲವೊಂದೊಂದು ಆಗಿದೆ, ಕೆಲವೊಂದೊಂದು ಆಗಿಲ್ಲ. ಒಂದು 3 ರಿಂದ 4 ವರ್ಷದ ನಂತರ ಅವ್ರ ಕಡೆಯಿಂದ ಒಂದು ಫೋನ್ ಬರುತ್ತೆ. ನಾನು ಮೊಬೈಲ್ ಚೇಂಜ್ ಮಾಡಿರ್ತೀನಿ, ನಂಬರ್ ಇದಾಗಿರುತ್ತೆ. ಮೇಡಮ್ ನಾನು ಸುರೇಶ್ ಗೊತ್ತಾಯ್ತಾ ಅಂತಾರೆ. ಆವಾಗ ಯಾರು ವಾಯ್ಸ್ ಕೇಳ್ದಾಗಿದೆ, ಯಾರು ಗೊತ್ತಾಗಲಿಲ್ಲ, ಸಾರಿ. ಆಮೇಲೆ ಹೇಳ್ಕೋತಾರೆ. ಆಮೇಲೆ ಹಾಂ ಹೇಳಿ ಸುರೇಶ್, ಏನು ಹೀಗೆ ಫೋನ್ ಮಾಡಿದ್ರಿ? ಮೇಡಮ್ ನಾನು ಹೇಳಿದ್ದೆ, ಒಂದು ಮಾತು ಕೊಟ್ಟಿದ್ದೆ, ಇವತ್ತು ಆ ಸಿನಿಮಾ ರೆಡಿ ಅಂದರೆ ಕಾಸ್ಟಿಂಗ್ ನಡೀತಾ ಇದೆ, ಬರ್ಬೋದಾ, ಕತೆ ಹೇಳ್ಬೋದಾ ಅಂತ ನಮ್ಮ ಮನೆಗೆ ಬಂದು ಕತೆ ಹೇಳ್ತಾರೆ. ನಿಜವಾಗ್ಲೂ ಅವ್ರ ಕತೆ ಹೇಳಿದಾಗ, ಅಂದರೆ ಒಂದು ಪಾತ್ರವನ್ನು ನೋಡಿ ನಾನೇ ಅದಕ್ಕೆ ಸೂಕ್ತ ಅಂತ ಅವತ್ತು ಅಂದ್ಕೊಂಡವರು ನೆನ್ಪಿಟ್ಕೊಂಡು ನಮ್ಮ ಮನೆಗೆ ಬಂದು ಕತೆ ಹೇಳ್ತಾರೆ ಅಂದಾಗ ನಿಜವಾಗ್ಲೂ ಆರ್ಟಿಸ್ಟಿಗೆ ಇದಕ್ಕಿಂತ ಬಗ್ಗೆ ಬೇರೆ ಏನೂ ಇಲ್ಲ. ಮತ್ತು ಅವ್ರು ಹೇಳ್ದ ಹಾಗೇನೆ ಸಿನಿಮಾದಲ್ಲೂ ಕೂಡ ಅದೇ ಥರ ತೊಗೊಂಡು ಹೋಗಿದ್ದಾರೆ ಸೀನ್ಗಳು. ಎಷ್ಟೋ ಸೀನಲ್ಲಿ ಅಂದರೆ ಇಬ್ಬರೂ ಕೂಡ ಗ್ಲಿಸರಿನ್ ಹಾಕ್ಕೊಂಡಿಲ್ಲ, ಆ ಸೀನೇ ಆಗಿತ್ತು, ಅಷ್ಟು ಚೆನ್ನಾಗಿ ಬರೆದಿದ್ರು. ಜೀವಿಸಿದ್ದೀವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಆಮೇಲೆ ಈ ಸಿನಿಮಾ ಎಲ್ರಿಗೂ ಮುಟ್ಬೇಕು ಅಂದರೆ ತುಂಬ ಒಳ್ಳೆ ಕಥೆಯನ್ನು ಇಟ್ಕೊಂಡು ಬಂದಿದ್ದಾರೆ. ಇವತ್ತು ನಿಮಗೆ ಗೊತ್ತಿದೆ ಎಷ್ಟೊಂದು ಕಾಂಪಿಟೇಷನ್ ಇದೆ, ಅಂದರೆ ಎಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳಿದ್ರೂ ಕೂಡ ಸಿನಿಮಾಗಳು ಯಾವ ಥರ ಆಗ್ತಾ ಇದೆ ಅಂತ. ಬಟ್ ಮಾಧ್ಯಮ ಮಿತ್ರರ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ, ಎಲ್ರಿಗೂ ರೀಚ್ ಆಗೋ ಥರ ನಿಮ್ಮ ಸಪೋರ್ಟ್ ಬೇಕು. ಕನ್ನಡ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಯಾವತ್ತೂ ಇದೆ. ನಿಮ್ಮ ಕೈಲಾದಂಥ ಪ್ರಯತ್ನ ಯಾವತ್ತೂ ಮಾಡ್ತಾನೆ ಇದ್ದೀರಾ, ನೀವು ಯಾವತ್ತೂ ಆ ಥರ ಬಿಟ್ಕೊಟ್ಟಿಲ್ಲ. ಈ ಮೂಲಕ ನಾನು ಸರ್ ನನಗೆ ಫೋನ್ ಮಾಡಿ ಟ್ರೈಲರ್ ರಿಲೀಸ್ ಇದೆ ಅಂತ ಹೇಳಿದಾಗ, ಅವ್ರ ಫೋನ್ ಬಂದಾಗ ನಾನು ಫೋನ್ ಪಿಕ್ ಮಾಡೋಕ್ಕಾಗಿರಲಿಲ್ಲ. ಡ್ರೈವಿಂಗ್ ಮಾಡ್ತಾ ಇದ್ದೆ, ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೆ. ನನ್ಗೆ ಎಷ್ಟೋ ಟೈಮ್ ಆದಮೇಲೆ ಸುರೇಶ್ ಸರ್ ಫೋನ್ ಮಾಡಿದಾರಲ್ಲ ಅಂತ, ಅಂದರೆ ಏನೋ ಒಂದಿದೆ, ಏನೋ ಒಂದು ಗುಡ್ ನ್ಯೂಸ್ ಇದೆ ಅಂತ. ಯಾಕಂದರೆ 6 yearsಯಿಂದ ವೆಯ್ಟ್ ಮಾಡ್ತಿದ್ದಂಥ ಸಿನಿಮಾ. ಸುಮಾರು ಸಿನಿಮಾಗಳು ಮಾಡಿದ್ದೀವಿ, ಸೀರಿಯಲ್ಗಳು ಮಾಡಿದ್ದೀವಿ, ತುಂಬ ಪಾತ್ರಗಳು ಮಾಡಿದ್ದೀವಿ. ಅಂದರೆ ಕೆಲವೊಂದು ತುಂಬ ಕನೆಕ್ಟ್ ಆಗುತ್ತೆ. ನನಗೆ ಯಶೋದೆ ಅಂತ ಒಂದು ಸೀರಿಯಲ್ ನನಗೆ ಅಷ್ಟು ಕನೆಕ್ಟ್ ಆಗಿರೋವಂಥ ಒಂದು ಪಾತ್ರ. ಅವತ್ತಿಂದ ಇವತ್ತರೆಗೂ ನನ್ನ ಜರ್ನಿ ನಿಂತಿಲ್ಲ. ಅದ್ರ ಮಧ್ಯದಲ್ಲಿ ಇಷ್ಟು ವರ್ಷದ 12 ವರ್ಷದ ನನ್ನ ಜರ್ನಿಯಲ್ಲಿ ಮಧ್ಯೆ ಕೆಲವು ಪಾತ್ರಗಳು ಬಂದು ಹೋಗುತ್ತೆ. ಆ ಪಾತ್ರದಲ್ಲಿ ಇದೊಂದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಪೂರ್ತಿಯಾಗಿ ನನ್ನನ್ನು ನಾನು ತೊಡಗಿಸ್ಕೊಂಡು ಜೀವಿಸಿರೋಂಥ ಒಂದು ಪಾತ್ರ ಇದು, ಸ್ವೇಚ್ಛಾದಲ್ಲಿ ನಾನು ಮಾಡಿರೋಂಥ ಪಾತ್ರ. ಅವ್ರ ಫೋನ್ ಬಂದಾಗ ನನಗೆ ಟೀ ಕುಡಿಯೋದಕ್ಕೆ ನಿಲ್ಲಿಸ್ತೀವಿ, ನೋಡ್ತೀನಿ ಫೋನು ಬಂದಿತ್ತು. ಫೋನು ಸರ್ ಹೇಳಿ ಏನು ಅಂತ ಕ್ಯೂರಿಯಾಸಿಟಿಯಿಂದ ಕೇಳ್ತೀನಿ. ಇಲ್ಲ ಈ ಥರ ರಿಲೀಸಿಗೆ ಹೊರಟಿದ್ದೀವಿ ಅಂದಾಗ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ, ಆ ಕ್ಷಣಕ್ಕೆ ನಾನು ಫೋನ್ ಇಟ್ಟು ನಮ್ಮ ಮನೆಯವ್ರನ್ನ ಕೈ ಇಟ್ಕೊಂಡು, ಶಿವು ಈ ಥರ ರಿಲೀಸ್ ಆಗ್ತಿದೆ ಅಂತ. ಅಂದರೆ ಅಷ್ಟು ವೆಯ್ಟ್ ಮಾಡ್ತಿದ್ದೀವಿ ಅಂದರೆ, ಒಬ್ಬ ಪಾತ್ರ ಮಾಡಿರೋವಂಥ ಒಬ್ಬ ಕಲಾವಿದೆ ನಾನು ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಅದು ಕನೆಕ್ಟ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು.
ಟ್ರೇಲರನ್ನು ನೋಡಿದ್ದೀರಾ. ಹಾಗೆ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಟೈಮನ್ನು ನಮ್ಮ ಸ್ವೇಚ್ಛಾ ಟೀಮ್ ಸಲುವಾಗಿ ಕೊಟ್ಟಿದ್ದೀರಾ. ಬಹುಶಃ ಬಹಳ ವರ್ಷಗಳ ಕನಸು ಸ್ವೇಚ್ಛಾ. ಮೊದಲು ನಾವು ಸ್ಕ್ರಿಪ್ಟನ್ನು ಅಥವಾ ನಮ್ಮ ಸ್ಟೋರಿಯನ್ನು ಡಿಸ್ಕಸ್ ಮಾಡಿದಾಗ 5 ವರ್ಷಗಳು ಕಳೆದಿರಬಹುದು. 5 ವರ್ಷ ನಿಜವಾಗ್ಲೂ ಅವ್ರು ಹೇಳಿದಾಗೆ ಫಸ್ಟ್ ರಿಲೀಸ್ ಆಗ್ತದೆ ಅಂತಂದಾಗ ನಾನು ಅಮ್ಮ ಇಬ್ರು ಓದ್ತಿದ್ದೀವಿ. ಬಿಕಾಸ್ ಅಷ್ಟು ವರ್ಷಗಳು ನಾವೆಲ್ಲರೂ ವೇಟ್ ಮಾಡಿದ್ದೀವಿ ತೆರೆ ಮೇಲೆ ಬರಬೇಕು, ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಹೇಳಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಹಾಗೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಸ್ವೇಚ್ಛಾ ಸಿನಿಮಾದಲ್ಲಿ ಸ್ವೇಚ್ಛಾ ಅನ್ನುವಂಥ ಪಾತ್ರವನ್ನು ನಾನು ಮಾಡಿದ್ದೀನಿ. ಈ ಪಾತ್ರ ಹೇಗೆ ಅಂತಂದರೆ ಅಮ್ಮ ಏನು ಹೇಳ್ತಾರೆ ಅದನ್ನ ಅಚ್ಚುಕಟ್ಟಾಗಿ ಪಾಲಿಸುವಂಥ ಒಂದು ಪಾತ್ರ. ಅಂದರೆ ನಾವು ಯಾರೊಬ್ಬರ ಒಂದು ಋಣದಲ್ಲೂ ಇರಬಾರ್ದು ಅನ್ನುವಂಥ ಅಮ್ಮನ ಒಂದು ಮಾತನ್ನು ಅಮ್ಮ ಇಲ್ದಿದ್ದಾಗಲೂ ಸಹ ನಾನು ಅದನ್ನು ನೆನ್ಪಿಟ್ಕೊಂಡು ನನ್ನ ಸುತ್ತಮುತ್ತ ಇರೋವಂತಹ ಅಂದರೆ ನೆಗೆಟಿವ್ ಥಾಟ್ಸ್ ತುಂಬಿರುವಂತಹ ಜನರ ಒಂದು ಸೊಸೈಟಿಯನ್ನು ಪಾಸಿಟಿವ್ ಆಗಿ ನಾನು ಕನ್ವರ್ಟ್ ಮಾಡ್ತೀವಿ ಅಂತ ಒಂದು ಇನ್ನೋಸೆಂಟ್ ಆಗಿದ್ರು ತುಂಬ ಸ್ಟ್ರಾಂಗ್ ಮೈಂಡ್ ಸೆಟ್ ಇರುವಂಥ ಒಂದು ಪಾತ್ರ ನಾನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ರೆಡ್ಡಿ ಸರ್ ಹಾಗೆ ಸುರೇಶ್ ಸರ್. ನನಗೆ ಇಂಥ ಒಂದು ಅದ್ಭುತ ಪಾತ್ರಕ್ಕೆ ನಾನು ಜೀವನ ತುಂಬ್ತೀನಿ ಅಂತ ನಿಮ್ಮ ಮೈಂಡಲ್ಲಿ ಇದು ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಪಂದನಾ ಅಮ್ಮ ಬಗ್ಗೆ ನಿಜವಾಗ್ಲೂ ಅವ್ರು ಹೇಳಿದಾಗ ಎಷ್ಟೋ ಸೀನ್ಸ್ ಮಾಡುವಾಗ ನಾವು ಗ್ಲಿಸರಿನ್ ಕೂಡ ಯೂಸ್ ಮಾಡಿಲ್ಲ, ಹಾಗೆ ಹತ್ತಿದ್ದೀವಿ. ಬಿಕಾಸ್ ಆ ಒಂದು ಪಾತ್ರವನ್ನ ನಾವಿಬ್ರು ಕೂಡ ಹಾಗೆ ಫೀಲ್ ಮಾಡ್ಕೊಂಡು ಜೀವಿಸಿದೀವಿ ಪಾತ್ರವನ್ನ. ಅಂದ್ರೆ ಮಾಡಿದೀವಿ ಅನ್ನೋದಕ್ಕಿಂತ ಆಕ್ಟಿಂಗ್ ಮಾಡಿದೀವಿ ಅನ್ನೋದಕ್ಕಿಂತ ಆ ಪಾತ್ರವನ್ನ ಜೀವಿಸಿದೀವಿ ನಾವು. ಸೊ ಇಂಥ ಒಂದು ಅದ್ಭುತ ಸ್ಕ್ರೀನ್ ಪ್ಲೇಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶಿವನ್ ಶೂಟಿಂಗ್ ಮಾಡುವಾಗಲೂ ಅಷ್ಟೇ ಬಹಳಷ್ಟು ಇದು ಅಂದರೆ ವಿಂಡ್ ಎಫೆಕ್ಟಲ್ಲಿ ಮಾಡಿದ್ದೀವಿ. 4 ಟ್ಯಾಂಕರ್ ಗಟ್ಟಲೆ ನೀರನ್ನು ಇದು ಮಾಡಿಕೊಂಡು ಶೂಟಿಂಗ್ ಮಾಡಿದ್ದೀವಿ. ಆ್ಯಂಡ್ ಫೈರ್ ಎಫೆಕ್ಟ್ ಆಗಿರ್ಬೋದು, ವಾಟರ್ ಎಫೆಕ್ಟ್, ಈ ಥರ ಡಿಫ್ರೆಂಟ್ ಎಲಿಮೆಂಟ್ಸ್ಗಳನ್ನ ಕೂಡ ನಾವು ಯೂಸ್ ಮಾಡಿಬಿಟ್ಟು ಮೇಕಿಂಗಲ್ಲಿ ಒಂದು ನಮ್ಮೆಲ್ಲರ ಕನಸಾಗಿದ್ರು ಒಂದು ಹೈ ಲೆವೆಲ್ ಮೇಕಿಂಗಲ್ಲೇ ಚಿತ್ರ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ 100% ಎಫರ್ಟ್ಸ್ನ ಕೊಟ್ಟಿದ್ದೀವಿ. ಸೊ ನಾವು 100% ಎಫರ್ಟ್ಸ್ನ ಕೊಟ್ಟಿದ್ದೀವಿ. ಅದರ ಒಂದು ರಿಸಲ್ಟ್ ನಿಮ್ಮೆಲ್ಲರ ಕೈಲಿದೆ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಹಿತೇಶ್ ಅಣ್ಣ ಅನ್ವೇಷಣ ಬಗ್ಗೆ ಹೇಳೋ ಹಾಗಿಲ್ಲ. ಅವರ ಒಂದು ಡೆಡಿಕೇಶನ್, ಅವರ ಒಂದು ಎಫರ್ಟ್ಸ್ ಸಿನಿಮಾ ಎಲ್ಲ ನೀವು ಇವಾಗ ಟ್ರೇಲರ್ ನೋಡಿದ್ರಿ ಕಾಣ್ತಾ ಇದೆ. ಫೈಟ್ಸ್ ಎಲ್ಲ ಆಗಿರ್ಬೋದು ಅಥವಾ ಒಂದು ಎಮೋಷನ್ಸನ್ನು ಕ್ಯಾರಿ ಮಾಡೋದಾಗಿರಬಹುದು. ಅಂದರೆ ಸ್ಯಾಂಡಲ್ವುಡ್ಗೆ ಇವಾಗ ಇದು ಮಾಡೋಂಥ ಒಂದು ಭರವಸೆಯ ನಟನಾಗಿ ನೀವು ಎಂಟ್ರಿ ಕೊಡಲಿ ಅಂತ ನನ್ನ ಒಂದು ವಿಶ್ವಾಸ ಇದೆ. ಸೂಪರ್ ಆಗಿ ಮಾಡಿದಿರ ಅಣ್ಣ. ಆ್ಯಂಡ್ ಲೋಕಿ ಅಣ್ಣ ಬಗ್ಗೆ ಮಾತಿಲ್ಲ. ನಾವು ಆ್ಯಕ್ಟ್ ಮಾಡಿದ್ದೀವಿ. ನಾನು ಫಸ್ಟ್ ಸಾಂಗ್ ಕೇಳಿದಾಗ ಅಥವಾ ನಾನು ಶಾರ್ಟ್ ಸೀನ್ಸ್ಗಳನ್ನ ನೋಡಿದಾಗ ನನಗನ್ಸಿದ್ದು ಅಂದರೆ ನಾವು ಎಷ್ಟು ಪಾತ್ರಕ್ಕೆ ಜೀವನ ತುಂಬಿದ್ದೀವಿ ಅಷ್ಟೇ ಒಂದು ಎಫರ್ಟ್ಸ್ನ ಅವರು ಕೂಡ ಮಾಡಿದ್ದಾರೆ. ಅದು ಇನ್ನೂ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಲೋಕಿ ಅಣ್ಣ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮ್ಯೂಸಿಕ್ಸ್ಗಳು ಮೂಡ್ ಬಂದಿದೆ. ಆ್ಯಂಡ್ ಈ ಒಂದು ಸಂದರ್ಭದಲ್ಲಿ ನಮ್ಮ ಕ್ಯಾಮ್ರಾಮ್ಯಾನ್ ಸರ್ ಆದಂತಹ ಸತೀಶ್ ಸರ್ನ ನಾನು ನೆನೆಸ್ಕೊಳ್ಳೇಬೇಕು. ಬಿಕಾಸ್ ನಮ್ಮನ್ನು ತುಂಬ ಚೆನ್ನಾಗಿ ಸ್ಕ್ರೀನ್ ಮೇಲೆ ಕಾಣಿಸೋ ಅದಕ್ಕೆ ಅವರೇ ಒಂದು ಕಾರಣ ಆಗಿರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸತೀಶ್ ಸರ್ ಆ್ಯಂಡ್ ಮುರಾರ್ ರೆಡ್ಡಿ ಸರ್ ಆ್ಯಂಡ್ ಮಸ್ತಾನ್ ಸರ್. ನಮ್ಮ ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದಾಗ ಬಹಳಷ್ಟು ಅಪ್ ಆ್ಯಂಡ್ ಡೌನ್ಸ್ಗಳನ್ನ ನಾವು ನೋಡಿದ್ದೀವಿ. ಬಟ್ ಎಲ್ಲ ಒಂದು ಟೈಮ್ಸ್ಗಳಲ್ಲೂ ನಮಗೆ ಒಂದು ಬ್ಯಾಕ್ ಪಿಲ್ಲರ್ ಆಗಿ ಸಪೋರ್ಟಿವ್ ಆಗಿ ನಿಂತಿರುವಂಥದ್ದು ಮಸ್ತಾನ್ ಸರ್ ಆ್ಯಂಡ್ ಮುರಾರ್ ರೆಡ್ಡಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಟೈಮ್ನ ತಗೊಂಡು ಇಲ್ಲಿ ಬಂದು ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ. ನಿಮ್ಮ ಈ ಸಪೋರ್ಟ್ ಜಾನಲ್ಲೇ ರಿಲೀಸ್ ಮಾಡುವಂತಹ ಪ್ಲ್ಯಾನನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಟೀಮ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.